ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ಅಡ್ವೊಕೇಟ್ಗಳಿಗೆ ವಕೀಲರಿಗೆ ಯಾವ ರೀತಿ ಕ್ಲೈಂಟ್ಸು ಶಾಪಗಳ ಹಾಕ್ತಾರೆ, ಅದು ಯಾವ ರೀತಿ ಲಾಯರ್ ಮನೆ ಮಕ್ಕಳು ಮಂದಿಗೆಲ್ಲ ಹೇಗೆ ಎಫೆಕ್ಟ್ ಆಗ್ಬೋದು ಅನ್ನೋದ್ರ ಬಗ್ಗೆ ನಿನ್ನೆ ಸೂಕ್ಷ್ಮವಾಗಿ ಹೇಳಿದ್ದೆ. ಇವತ್ತು ಅಡ್ವೊಕೇಟ್ಗೆ ಸಂಬಂಧಪಟ್ಟಂಥ ಒಂದು ಎಪಿಸೋಡ್ ಮಾಡ್ತಾಯಿದ್ದೀನಿ ನಾನು. ನನ್ನ ಹತ್ರ ಒಬ್ಬರು ಅಡ್ವೊಕೇಟ್ ಬಂದಿದ್ದರು ಅಪಾಯಿಂಟ್ಮೆಂಟ್ ತೊಗೊಂಡು. ಅವರಿಗೆ ಈ ಕೋರ್ಟ್ ಕೇಸ್ನಲ್ಲಿ ಸುಮಾರು ಒಂದು 18 ವರ್ಷ ಅನುಭವ ಇದೆ. ಅವ್ರು ಯಾರೋ ಸೀನಿಯರ್ಸ್ ಜೊತೆ ವರ್ಕ್ ಮಾಡ್ತಿದ್ರಂತೆ. ಅವ್ರ ಕೈ ಕೆಳಗಿದ್ದು 5-6 ವರ್ಷ ಆದಮೇಲೆ ಇವರೇ ಒಂದು ಸ್ವಂತ ಓನಾಗಿ ಮಾಡಿಕೊಂಡು ಇವರು ಒಂದು 5-6 ಜನ ಲಾಯರ್ಸ್ನ ತಮ್ಮ ಜೊತೆ ಟೀಮನ್ನು ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಯಾವುದೋ ಒಂದು ಕೇಸ್ನಲ್ಲಿ ಇವ್ರಿಗೆ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಡ್ವೊಕೇಟೇ ಜೈಲಿಗೆ ಹೋಗಿದ್ದಾರಂತೆ. ಅಡ್ವೊಕೇಟ್ಗೆ ಜೈಲಿಗೆ ಹೋಗೋಕ್ಕೆ ಹೇಗೆ ಬಂತು ಅಂತ ನಂಗೆ ಅವ್ರು ಸರಿಯಾಗಿ ಹೇಳಲಿಲ್ಲ. ಆದರೆ ತಾವು ಅಡ್ವೊಕೇಟಾಗಿ ಕಾನೂನು ಗೊತ್ತಿದ್ದು ಕೂಡ ಅವರು ಜೈಲಿಗೆ ಹೋದ್ರಂತೆ. ಒಂದು 2 ಇಯರ್ಸ್ ಇದ್ದು ಜೈಲಲ್ಲಿದ್ದು ವಾಪಸ್ ಬಂದಿದ್ದಾರೆ. ಆದರೂ ಅವ್ರ ಕೇಸ್ ನಡೀತಿದೆಯಂತೆ. ನನ್ನನ್ನು ಬಂದು ಮೀಟ್ ಮಾಡಿದ್ಮೇಲೆ ಅವರು ಹೇಳ್ತಾಯಿದ್ರು, ನೋಡಿ ನಾನೊಬ್ಬ ಲಾಯರು, ನನ್ನನ್ನು ಜೈಲಿಗೆ ಹಾಕಿದ್ರು. ಹೇಗೆ ಹಾಕಿದ್ರು? ನಿಮ್ಗೆ ಹೆಂಗೆ ಅದು ಅರ್ಥ ಆಗಲಿಲ್ವಾ, ಗೊತ್ತಾಗಲಿಲ್ವಾ, ನಿಮ್ಗೆ ಸೆನ್ಸ್ ಆಗಲಿಲ್ವಾ, ನಾನು ತಪ್ಪು ಮಾಡ್ತಾಯಿದ್ದೀನಿ ಅಥವಾ ಇದೆಲ್ಲ ನಂದೇನೂ ತಪ್ಪಿಲ್ಲ ಅಂತ ನೀವು ಹೇಗೆ ಇದು ಮಾಡೋಕ್ಕಾಗಲಿಲ್ಲ ಅಂತಂದರೆ, ಅವ್ರೇನೋ ವೀಡಿಯೋ ಆಡಿಯೋ ಎಲ್ಲ ಮಾಡಿಕೊಂಡು ಏನೇನೋ ಮಾಡಿ ಅವ್ರನ್ನ ಜೈಲಿಗೆ ಕಳಿಸ್ಬಿಟ್ಟಿದ್ದಾರೆ. ಯಾರು ಕಳಿಸಿದ್ದು? ಈಗ ಆ ಲಾಯರ್ ನನ್ನ ಕೇಸ್ನ ತಗೋತಾ ಇದ್ದಾರೆ, ನನ್ನ ಕೇಸ್ ನಡೆಸ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಆ ಲಾಯರು ನನ್ನ ಕೇಸನ್ನ ನಡೆಸ್ತಾ ಇದ್ದಾರೆ. ನನಗೆ ಆಪೋಸಿಟ್ ಇದ್ದೀರಲ್ಲ, ನಾನು ಯಾರ ಮೇಲೆ ಕೇಸ್ ಹಾಕಿದ್ದೀನಲ್ಲ, ಅವನು ನನ್ನ ಲಾಯರ್ನ ಟಾರ್ಗೆಟ್ ಮಾಡಿಬಿಟ್ಟು ನನ್ನ ಕೇಸ್ ನಡೆಸಬಾರ್ದು ಮತ್ತು ಅವನು ಹೋಗಬೇಕು ಅಂತ. ಯಾಕೆಂದರೆ ಆ ಅಡ್ವೊಕೇಟು ಭಾಳ ಬ್ರಿಲಿಯಂಟ್ ಅಂತ. ನನ್ನ ಅಡ್ವೊಕೇಟು ಭಾಳ ಬುದ್ಧಿವಂತರು. ಲಕ್ಷ್ಮೀ ಶ್ರೀನಿವಾಸ್ ಕೇಸ್ನ ಗೆದ್ದುಕೊಟ್ಬಿಡ್ತಾರೆ. ಈಗ ನಾನು ಸೋತೋಗ್ತೀನಿ ಕೇಸಲ್ಲಿ, ಮತ್ತು ನನಗೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗುತ್ತೆ ಅಂಥೇಳಿ ಆ ಕೇಸ್ ನಡೆಸಿದ್ದ ನನ್ನ ಲಾಯರ್ನ ಯಾವುದೋ ಒಂದು ಕೇಸ್ನಲ್ಲಿ ವಿಡಿಯೋ ಆಡಿಯೋ ಎಲ್ಲ ಸಬ್ಮಿಟ್ ಮಾಡಿ ಸಿಕ್ಕಾಕ್ಸ್ಬಿಟ್ಟು ಜೈಲು ಕಳಿಸ್ಬಿಟ್ಟಿದ್ದಾರೆ. ಈಗ ಸಫರ್ ಪಟ್ಟಿರೋರು ಯಾರು? ನಾನು. ನನ್ನ ಕೇಸ್ ನಡೆಸಬೇಕಾದಂಥ ಲಾಯರ್ ಕೋರ್ಟಲ್ಲಿದ್ದಾರೆ. ಈಗ ಇದು ಸಿಚುಯೇಷನ್ ಇದೆ. ನಾನು ಏನು ಅಂತ ಅದು ಡೀಟೇಲ್ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಒಟ್ಟೆಲ್ಲೊಬ್ಬ ಲಾಯರು, ವಿದ್ಯಾವಂತ, ಅನುಭವ ಇರೋವಂಥವ್ರು, ಕಾನೂನು ಗೊತ್ತಿರೋರು, ಕೇಸ್ ನಡೆಸಿ ಅನುಭವ ಇರೋವಂಥವ್ರು ಇವತ್ತು ಜೈಲಿಗೆ ಹೋಗಿದ್ರು. 2 ವರ್ಷ ಜೈಲಲ್ಲಿದ್ದು ಬಂದರು. ಇದು ಒಂದು ಸಮಸ್ಯೆ. ಇನ್ನೊಬ್ಬ ಅಡ್ವೊಕೇಟು ಪಾಪ ಭಾಳ ಇನ್ನೂ ಯಂಗ್ ಆ್ಯಂಡ್ ಡೈನಮಿಕ್ ಪರ್ಸನ್ನು, ಭಾಳ ಖುಷಿಯಾಗಿ ಕೇಸ್ ತೊಗೊಂಡು ನಡೆಸ್ತಾ ಇದ್ದಾರೆ. ಕೇಸ್ ಹೋಗ್ತಾ ಇದೆ. ಆ ಕೇಸೇ ಬಂತು ಅಂದಾಗ ಅವ್ರಿಗೆ ಜ್ವರ ಬರುತ್ತೆ, ಚಳಿ ಬರುತ್ತೆ, ಕೋರ್ಟ್ಗೆ ಹೋಗಲ್ಲ. ಸುಮಾರು ಸಲ ನೋಡಿದ್ದಾರೆ. ಎಲ್ಲರೂ ನಿಮ್ಮ ಲಾಯರ್ ಅಂತ ಕೇಳಿ ನಮ್ಮ ಲಾಯರ್ಗೆ ಹುಷಾರಿಲ್ಲ ಅಂದಾಗ ಡೇಟ್ ಕೊಟ್ಟು ಕೊನೆಗೆ ನಿಮ್ಮ ಈ ಕೇಸ್ನ ಡಿಸ್ಮಿಸ್ ಮಾಡ್ತೀನಿ, ಬರಲಿಲ್ಲ ಅಂದರೆ ಇಲ್ಲ ನಾನು ಜಡ್ಜ್ಮೆಂಟ್ ಕೊಟ್ಬಿಡ್ತೀನಿ ಅಂಥೇಳಿ. ಆ ಕೇಸ್ಗೆ ಅಂತ ಈಗ ನನ್ನ ಕೇಸು ತೊಗೊಂಡಿದ್ದಾರೆ. ಆದರೆ ನನ್ನ ಕೇಸ್ ಬರೋ ಡೇಟ್ಗೆ ಇವ್ರಿಗೆ ಜ್ವರ, ಚಳಿ, ತಲೆನೋವು, ವಾಂತಿ, ಬೇದಿ ಏನೋ ಒಂದು ಪ್ರಾಬ್ಲಮ್ ಇರ್ತದೆ. ನಾನು ಹೋಗ್ತಾ ಇರ್ತೀನಿ ಕೋರ್ಟ್ಗೆ, ಆದರೆ ನನ್ನ ಲಾಯರ್ ಬರೋದಿಲ್ಲ. ಯಾಕೆ? ಜಡ್ಜ್ ಕೇಳ್ತಾರೆ, ಏನು ರೀ ಲಕ್ಷ್ಮೀ ಶ್ರೀನಿವಾಸ್, ನಿಮ್ಮ ಕಡೆ ಲಾಯರೇ ಬರ್ತಿಲ್ಲ, ಹುಷಾರಿಲ್ಲ ಅಂತ. ನಾನು ಜಡ್ಜ್ಗೆ ಹೇಳಿದ್ರೆ ಇನ್ನೊಂದು ಡೇಟ್ ಕೊಡೋದು. ಇದೇ ಥರ ಆಯಿತು. ಕೊನೆಗೆ ಹೇಳಿದ್ರು ಜಡ್ಜ್, ಲಕ್ಷ್ಮೀ ಶ್ರೀನಿವಾಸ್ ನಿಮ್ಗೆ ಲಾಯರ್ ಬರಲಿಲ್ಲ ಅಂದರೆ ಬೇರೆ ಇಟ್ಕೊಳ್ಳಿ. ಸರಿ, ಬೇರೆಯವ್ರು ಇಟ್ಕೋಬೇಕು ಲಕ್ಷ್ಮೀ ಶ್ರೀನಿವಾಸ್. ಈಗ ಬೇರೆ ಲಾಯರ್ನ ಅಪಾಯಿಂಟ್ ಮಾಡ್ಕೋಬೇಕು. ನಮ್ಮ ಲಾಯರ್ ಕೊಡ್ತಾಯಿಲ್ಲ ಕೇಸ್ನ, NOC ಕೊಡ್ತಿಲ್ಲ. ನಾನೇ ನಡೆಸ್ತಿದ್ದೆ ಅವ್ರು ಇವ್ರಿಗೆ ಹೇಳಿ ಕಳಿಸೋದು. ಸಫರ್ ಪಡ್ತಿರೋರು ಯಾರು? ನಾನು ಮತ್ತು ನನ್ನ ಲಾಯರ್. ಯಾಕೆ ಅಂತ ನೋಡಿದಾಗ ನನ್ನ ಎದುರುಗಡೆ ಪಾರ್ಟಿ, ನಾನು ಯಾರ ಮೇಲೆ ಕೇಸ್ ಹಾಕಿದ್ದೀನೋ ಅವರು ನನ್ನ ಲಾಯರ್ಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ. ಅವರೇನು ಯಾವತ್ತು ಜಡ್ಜ್ ಡೇಟ್ ಕೊಡ್ತಾರೋ ಆ ಡೇಟ್ಗೆ ನಮ್ಮ ಲಾಯರ್ ಬರಬಾರ್ದು. ಏನು ಮಾಡೋದು? ನಾಳೆ ನನ್ನ ಕೇಸ್ ನಡೀತದೆ ಅಂದರೆ ಹಿಂದಿನ ದಿನವೇ ಅವನು ನನ್ನ ವಿರೋಧಿ ಏನಿದಾನೋ ಅವನು ನನಗೂ ನನ್ನ ಜಡ್ಜು ನನ್ನ ಲಾಯರ್ಗೂ ಕೂಡ ಏನು ಮಾಡ್ತಾಯಿದ್ದಾನೆ,
ಪ್ರಯೋಗ ಮಾಡ್ತಾನೆ, ಮಾಡಿಬಿಟ್ಟು ಅವ್ನು ಕೋರ್ಟಿಗೆ ಬರ್ತಾನೆ. ನಮ್ಮ ಲಾಯರ್ ಬರೋಕ್ಕಾಗಲ್ಲ, ನಾನು ಹೋಗೋಕ್ಕಾಗಲ್ಲ. ಇದು ಒಂದು ಕೇಸು. ಒಂದೇದು ಲಾಯರೇ ಜೈಲಿಗೆ ಹೋದರು. ಎರಡದು ಕೇಸ್ ಹ್ಯಾಂಡ್ಲ್ ಮಾಡೋವನಿಗೆ ನಮ್ಮ ಕೇಸ್ ಬಂದಾಗ ಅವ್ನು ಮಂಕಾಗ್ಬಿಡ್ತಾನೆ, ಇಲ್ಲ ಚಳಿ, ಜ್ವರ, ವಾಂತಿ, ಬೀದಿ ಏನೋ ಒಂದು ಕೋರ್ಟಿಗೆ ಬರೋಂಗಿಲ್ಲ ಅವತ್ತು ಪೂರ್ತಿ ಅವ್ನು ರೆಸ್ಟೇ. ನೆಕ್ಸ್ಟ್ ಡೇ ಬೆಳಗ್ಗೆ ಚೆನ್ನಾಗಿ ಆಗಿಬಿಡ್ತಾರೆ. ನೋಡಿ ಹೆಂಗಿದೆ ಇದು. ಇದು ಹೆಂಗೆ ಯಾರು ನಂಬ್ತಾರೆ ಇದನ್ನು? ಯಾರೂ ನಂಬಲ್ಲ. ಇದು ಥರ ಇದೆಯಾ, ಈ ಥರ ನಡೀತದ ಅಂತೇಳಿ. ಅಷ್ಟಿದೆ ಮಂತ್ರಕ್ಕೆ ಶಕ್ತಿ. ಊಟದಲ್ಲಿ ಇರ್ಬೋದು, ಊಟದಲ್ಲಿಲ್ಲ ಶಕ್ತಿ, ಕುಡಿಯೋ ನೀರಲ್ಲಿ ಶಕ್ತಿ ಇಲ್ಲದೆ ಇರ್ಬೋದು, ಆದರೆ ಮಂತ್ರ ತಂತ್ರಗಳ ಶಕ್ತಿ ಇದೆ. ಯಾಕಂದರೆ ಅದು ಗತಕ ವೈಭವದಿಂದ ಬಂದಿರುವಂಥ ವಿದ್ಯೆ ಅದು. ಇನ್ನೊಬ್ಬರು ಲಾಯರು ಕೋರ್ಟ್ಗೆ ಹೋಗ್ತಾರೆ, ಏನು ಪ್ರಾಬ್ಲಮ್ ಇರೋದಿಲ್ಲ. ನನ್ನ ಕೇಸ್ ತೊಗೊಂಡೋಗ್ತಾರೆ, ನಿಂತ್ಕೋತಾರೆ ಜಡ್ಜ್ ಮುಂದೆ. ಹೇಳ್ರಿ ಏನು ಇವ್ರದ್ದು ಏನು ಸಮಸ್ಯೆ ಅಂದಾಗ ಮಂಕಾಕ್ಬಿಡ್ತಾರಂತೆ ನನ್ನ ಲಾಯರ್ ಮಾತಾಡೋಕ್ಕಾಗಲ್ಲ. 2-3 ಸಲ ಬೈದ್ರಂತೆ. ಏನು ಇಲ್ದಂದ್ರೆ ಅದೇನು ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ, ಯಾಕೆ ಕೇಸ್ ತೊಗೋತೀರ ನೀವು, ಏನು ರೀ ಲಾಯರ್ ನೀವು ಅಂತ ಜಡ್ಜ್ ಬೈದಿದ್ದಾರೆ. ನನ್ನ ಕೇಸ್ ಹೋದ ತಕ್ಷಣ ಆ ಲಾಯರು ಮಂಕಾಗ್ಬಿಡ್ತಾನೆ. ಜಡ್ಜಲ್ಲಿ ಮಾತು ಬರಲ್ಲ, ತೊದಲು, ಏನೋ ಬೆವರೋದು, ಸಿಕ್ಕಾಪಟ್ಟೆ ಒಂಥರ ಸಂಕಟ, ಏನೋ ಮೈಯೆಲ್ಲ ಉರಿ, ಏನೋ ಇಸಕ್ತಂಗೆ ಆಗತ್ತಂತೆ. ಆಗಲಿ ನಾನು ಎದುರುಗಡೆ ಪಾರ್ಟಿ ಬಂದು ನಿಂತಿರ್ತಾನೆ, ಆರಾಮ ನಗ್ನಗ್ತಾ ಕೈ ಕೊಟ್ಟು ಜಡ್ಜ್ ಮುಂದೆ ಹಿಂಗೆ ಕೈ ಕೊಟ್ಕೊಂಡು ನಿಂತಿರ್ತಾನೆ ನನ್ನ ಆಪೋಸಿಟ್ ಪಾರ್ಟಿ. ಇವನು ನೋಡಿದ್ರೆ ಪಾಪ ನಡಕ, ಜ್ವರ ಎಲ್ಲ. ಆರೋಗ್ಯ ಸರಿಯಾದ ಟ್ರೀಟ್ಮೆಂಟ್ ತೊಗೊಂಡ್ರಿ, ಹೋಗ್ರಿ, ರೆಸ್ಟ್ ತೊಗೊಳ್ರಿ ಅಂತ ಜಡ್ಜ್ ಬೈತಾರೆ. ಈಗ ಸಫರ್ ಪಡ್ತಿರೋರು ಯಾರು? ನಾನು, ನನ್ನ ಲಾಯರು. ಬಹುಶಃ ಎಲ್ರಿಗೂ ಅರ್ಥ ಆಗ್ತಿದ್ದು ಲಾಯರ್ಗಳಿಗೆ ಇದು ಮಾಡ್ತಾ ಇರೋದು. ಪಾಪ ಒಬ್ಬರು ಲಾಯರು ಜೈಲಲ್ಲಿದ್ದರು 2 ವರ್ಷ. ಆ ಲಾಯರ್ ಏನೂ ತಪ್ಪು ಮಾಡಿಲ್ಲ. ಏನೇನೋ CD ಎಲ್ಲ ಮಾಡಿ, ಫೋಟೋ ಎಲ್ಲ ಮಾಡಿ, ವೀಡಿಯೋ ಮಾಡಿ, ಏನೋ ಮಾಡಿ ಹೊಲಸು ಮಾಡಿಬಿಟ್ಟು ಆ ಲಾಯರ್ನ ತೇಜೋದೆ ಮಾಡಿಬಿಟ್ರು ಪಾಪ. ಅಂಥ ಒಳ್ಳೆ ಲಾಯರ್ನ. ಇದು 2ನೇ ಲಾಯರು. 2ನೇ ಎಕ್ಸಾಂಪಲು, ಕೋರ್ಟ್ಗೆ ಹೋಗುವಾಗಲೇ ಸಿಕ್ಕಾಬಟ್ಟೆ ಅವ್ರಿಗೆ ವಾಂತಿ, ಬೇದಿ, ಚಳಿ, ಜ್ವರ. 3ನೇ ಲಾಯರು ಎಕ್ಸಾಂಪಲ್ ಹೇಳೋದು, ಕೋರ್ಟ್ಗೆ ಹೋಗ್ತಾರೆ, ಆದರೆ ಅಲ್ಲಿ ಮಂಕಾಗಿಬಿಡ್ತಾರೆ, ಏನು ಗೊತ್ತಾಗ್ದಂಗೆ ಇದ್ದುಬಿಡ್ತಾರೆ, ಏನು ಗೊತ್ತಾಗದೆ ಇರೋ ಥರ. ಈಗ ಜಡ್ಜ್ ಏನಲ್ಲಿ ಅರ್ಥ ಮಾಡ್ಕೋಬೇಕು, ಇಲ್ಲಿ ಯಾರಿಗೇನು ಗೊತ್ತಿಲ್ಲ ಅಥವಾ ಕೇಸ್ ಬಗ್ಗೆ ಏನು ಸರಿಯಾಗಿ ಓದೇ ಇಲ್ಲ, ಏನೋ ಒಂದು ಪ್ರಾಬ್ಲಮ್ಮು, ಏನೋ ಒಂದು ಅಂಥೇಳಿ ಅವರು ಯಾವ ಥರ ಥಿಂಕ್ ಮಾಡ್ತಾರೆ ನೋಡಿ. ಜಡ್ಜ್ಮೆಂಟು ಕೊಡೋ ಅಂಥ ಜಡ್ಜಲ್ಲಿ ಯಾವ ರೀತಿ ವ್ಯಕ್ತಿತ್ವ ವಿಕಾಸ ಆಗುತ್ತೆ ಒಬ್ಬ ಲಾಯರ್ ಬಗ್ಗೆ ಅನ್ನೋದನ್ನು. ಹಾಗಾದರೆ ಇನ್ನೊಂದು ವಿಶೇಷ ಇದೆ ಈ ಲಾಯರಲ್ಲಿ. ಪಾಪ ಲಾಯರ್ ತುಂಬ ಸಫರ್ ಪಡ್ತಾರೆ. ನಾನು ಈಗಾಗಲೇ 3 ಜನದ್ದು ಅಡ್ವೊಕೇಟ್ಸು ಪಾಪ ಪರಿಸ್ಥಿತಿ ಏನು ಅಂತ ಹೇಳ್ಕೊಂಡಿದ್ದೀನಿ. 4ನೇದು ಯಾರೋ ದೊಡ್ಡ ಸಾಹುಕಾರ ಒಂದು ಸೈಟ್ ವಿಚಾರದಲ್ಲಿ ಕೇಸ್ ನಡೀತಾ ಇದೆ. ಅವನು ದಬ್ಬಾಳಿಕೆ ಮಾಡಿ ಆ ಸೈಟ್ನ ಮನೆ ಕಟ್ಟಿಬಿಟ್ಟಿದ್ದಾನೆ. ನನ್ನ ಸೈಟಲ್ಲಿ ಮನೆ ಕಟ್ಟಿಬಿಟ್ಟಿದ್ದಾನೆ. ಈಗ ನಾನು ಸೈಟು ಕೊಡ್ತಿಲ್ಲ, ಮನೆಯೂ ಬಿಡ್ತಿಲ್ಲ, ಬಟ್ ಅವನು ಸೈಟು ಮನೆ ಅವನಿಗೆ ಬರಬೇಕು ಅಂತೇಳಿ ಕೊನೆಗೆ ನನಗೆ ಯಾರ್ಯಾರು ಕೇಸ್ ತಗೋತಾರೋ ಅವ್ರಿಗೆಲ್ಲಗೂ ರೌಡಿಸಮ್ ಮಾಡಿಸೋದು, ಲಾಯರ್ಗಳಿಗೆ ರೌಡಿಸಮ್ ಮಾಡೋದು. ಎಷ್ಟೋ ಜನ ಲಾರಿಗೆ ಹೊಡೆದು ಬಡ್ದು ಮಾಡಿ, ಎಷ್ಟೋ ಜನ ಅವ್ರಿಗೆ ಫ್ಯಾಮಿಲಿ ಡ್ಯಾಮೇಜ್ ಮಾಡಿ ಎಲ್ಲ ಮಾಡಿಬಿಟ್ಟಿದ್ದಾನೆ. ಅವನದೇನು ಉದ್ದೇಶ? ಆ ಸೈಟ್ ಮನೆ ಕಟ್ಬಿಟ್ಟಿದ್ದೀನಿ, ಹೆಂಗೋ ಅನ್ಯಾಯದಲ್ಲಿ ಅದು ನನಗೆ ದಕ್ಕಬೇಕು, ಅದು ನನಗೆ ಬರಬೇಕದು. ಆ ಸೈಟು ಮತ್ತು ಮನೆ ಮೇಲೆ ಯಾರೂ ಕೇಸ್ ಹಾಕಬಾರ್ದು. ಓಡಾಡಿದ್ರೆ, ಕೇಸ್ ತೊಗೊಂಡು ಲಾಯರ್ ಓಡಾಡಿದ್ರೆ ಆ ಲಾಯರ್ಗೆ ತೊಂದರೆ ಕೊಡ್ತಾ ಇದ್ದಾರಂತೆ. ಇದು ಒಬ್ಬ ವ್ಯಕ್ತಿಯಿಂದ ಅಡ್ವೊಕೇಟ್ಗಳಿಗೆ ಪ್ರಾಣ ಭಯ, ಬೆದರಿಕೆ. ಪಾಪ ಲಾಯರು ಕಷ್ಟಪಟ್ಟು ನ್ಯಾಯ ದೊರಕಿಸ್ಕೊಡ್ಬೇಕು ಅಂಥೇಳಿ ಆ ಕ್ಲೈಂಟ್ ಬಗ್ಗೆ ಹೋರಾಡೋಕ್ಕೆ ಹೋದರೆ ಕೊನೆಗೆ ಅವ್ರಿಗೆ ಏನಂತ ನಿಮ್ಮ ಕೇಸ್ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂಥೇಳಿ ಕೇಸ್ನ ಇನ್ನೊಬ್ರು ಕೊಟ್ಬಿಡಿ ಅಂಥೇಳಿ ಆ ಕೇಸ್ ನನಗೆ ಕೊಟ್ಟರು. ಲಕ್ಷ್ಮೀ ಶ್ರೀನಿವಾಸ್ ನಿಮ್ಮ ಕೇಸ್ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ ನನ್ನ ಕೈಲಿ, ಯಾಕೆ ಏನು ಅಂತ ಹೇಳಲ್ಲ. ಕೊನೆ ಗೊತ್ತಾಯಿತು. 5 ಜನ ಲಾಯರ್ ಹತ್ರ ಹೋಗಿ ಯಾಕೆ ನಾನು ವಾಪಸ್ ಇನ್ನೊಬ್ಬ ಲಾಯರ್ ಹುಡುಕ್ತಾ ಇದ್ದೀನಿ ಅಂದಾಗೆ ನಮ್ಮ ಲಾಯರ್ಗೆಲ್ಲ ಕೊಲೆ ಬೆದರಿಕೆಗಳು, ಹಿಂಸೆ ಆ ಥರದ್ದೆಲ್ಲ ಮಾಡ್ತಾನಂತೆ. ಯಾವೊಬ್ಬ ಲಾಯರಾದ ಅವ್ನು ವಿರುದ್ಧವಾಗಿದ್ದು ಒಂದು ಕಂಪ್ಲೇಂಟ್ ಕೊಟ್ಟು ನೋಡಿ ನಾವು ಕೇಸ್ ನಡ್ಸೋಕೆ ತೊಂದರೆ ಆಗುತ್ತೆ, ನಮಗೆ ಹೊಡಿತಾನೆ ಅಂತ ಬೈತಾನೆ, ಕೊಲೆ ಬೆದರಿಕೆ ಅಂತ ಯಾರಾದರೂ ಹೇಳ್ಬೋದು, ಕೇಸ್ ಹಾಕ್ಬೋದಲ್ಲ ಅವನ ಮೇಲೇ. ಆಗ್ತಾಯಿಲ್ಲ. ಅದೇನು ಸೀಕ್ರೆಟ್ ಇಟ್ಕೊಂಡಿದ್ದಾನೋ ಗೊತ್ತಿಲ್ಲ. ನಾನೇನು ಮಾಡ್ತೀನಿ, ಇನ್ನೊಬ್ಬ ಲಾಯರ್ ಹತ್ರಕ್ಕೆ ಹೋಗಿ ಇಟ್ಕೋತೀನಿ. ಇದು ಲಾಯರ್ಗೆ ಪ್ರಾಣ ಭಯ, ಬೆದರಿಕೆ. ಲಾಯರ್ಗೆ ಮಾಟಮಂತ್ರ ತಂತ್ರ. ಲಾಯರ್ಗಳಿಗೇ ಇಲ್ಲ ತಲ್ಲದ ಆರೋಪ ಹೊರಿಸಿ ಜೈಲಿಗೆ ಹಾಕ್ಸೋದು.
ಲಾಯರ್ನೇ ಮಂಕ್ ಮಾಡಿಬಿಡೋದು. ಇದ್ದಕ್ಕಿದ್ದಾಗೆ ಲಾಯರು ಯಾವಾಗಲೂ ಅಂತ ಹಾಕ್ಲಿಸೋದು, ಮಂಕ್ ಬರ್ದಂಗೆ ಆಗೋದು, ನಿದ್ದೆ, ಮತ್ತು ಏನು ಮಾತಾಡಬೇಕು ಏನು ಮಾಡಬೇಕು ಅಂತ ತಲೆನೇ ತೋಚೋದು, ಬುದ್ಧಿನೇ ಓಡಲ್ಲ. ಇಲ್ಲಿ ಚಂದ್ರ ಮತ್ತು ರಾಹುಗೆ ಮತ್ತು ಬುಧ, ಚಂದ್ರ ಮತ್ತು ರಾಹು ನಮ್ಮ ಮೈಂಡನ್ನ ಬ್ಲಾಕ್ ಮಾಡಿಸೋವಂಥದ್ದು. ಅದಕ್ಕೆ ಮೈಂಡ್ಗೆ ಬ್ಲಾಕ್ ಮಾಡೋವಂಥ ತಂತ್ರವಿದ್ಯೆ ಮಾಡಿರ್ತಾರೆ. ಎರಡನೇದು ಬುಧ ಮತ್ತು ಗುರು. ಬುಧ ಬುದ್ಧಿಕಾರಕ, ಬುದ್ಧಿವಂತಿಕೆಯಿಂದ ಹಿಂಗೆ ಮಾಡಿದ್ರೆ ಇಂಥ ಕ್ಲಾಸು ಇಂಥ ಸೆಕ್ಷನ್ ಹಿಂಗಿರುತ್ತೆ, ಈ ಥರ ಮಾಡಿದ್ರೆ ಹಿಂಗಾಗುತ್ತೆ ಅಂತ ಬುಧ ಬುದ್ಧಿಗೆ ತಿಳುವಳಿಕೆ ಕೊಡ್ತಾನೆ. ಅದನ್ನು ಉಪಯೋಗಿಸ್ಕೊಂಡು ಜ್ಞಾನ ಅಭಿವೃದ್ಧಿ ಮಾಡ್ಕೋಬೇಕು. ಅದು ಯಾರು? ಗುರುಗ್ರಹ. ಅದರಿಂದ ಬುಧ ಬುದ್ಧಿಕಾರಕ, ಗುರು ಜ್ಞಾನಕಾರಕ. ಈ ಬುಧ ಮತ್ತು ಗುರು ಎರಡನ್ನೂ ಮಂಕ್ ಮಾಡಿಬಿಟ್ಟಿರ್ತಾರೆ. ಕೆಲವು ಮಾಟ ಮಂತ ತಂತ್ರದಲ್ಲಿ, ಕೊಲೆ ಬೆದರಿಕೆಗಳಲ್ಲಿ. ನಾನು ಇನ್ನೊಬ್ಬ ಲಾಯರ್ಗೆ ಬೆದರಿಸ್ತಾ ಇದ್ದೀನಿ ಅಂದರೆ ನನ್ನ ಶನಿ ಚೆನ್ನಾಗಿದ್ದಾನೆ ಅಂತ ಅರ್ಥ, ಅವನಲ್ಲಿ ಶನಿ ವೀಕ್ ಇದ್ದಾನೆ ಅಂತ. ಅದಕ್ಕೆ ಅವನು ಎದುಕೋತಾ ಇದ್ದಾನೆ. ಶನಿ ಆಯುಷ್ಕಾರಕ. ನಂಗೆ ನಿಮ್ಮ ಕೇಸ್ ಬೇಡಪ್ಪ, ಲಕ್ಷ್ಮೀ ಶ್ರೀನಿವಾಸ್ ತೊಗೊಂಡು ಬೇರೆಯವ್ರು ಕೊಟ್ಕೊಳ್ಳಿ, ಬೇರೆ ಲಾಯರ್ ಹುಡ್ಕೊಳ್ಳಿ, ಬೇರೆ ಲಾಯರ್ ವಹಿಸ್ಕೊಡಿ ಅಂತ ಹೇಳ್ತಾರೆ. ಕೆಲವೊಂದು ದೋಷಗಳು ಭಾಳಷ್ಟಿದೆ ಈ ಕೋರ್ಟರ ವಿಚಾರದಲ್ಲಿ. ನನ್ನ ಹತ್ರ ಸುಮಾರು ಜನ ಇದ್ರ ಬಗ್ಗೆ ಬರ್ತಾರೆ. ನಾವು ಅದನ್ನು ಭೂಮಿ ವಿಚಾರನ ಮಂಗಳ ಗ್ರಹ, ಭೂಮಿನ ಹೊಲ ಗದ್ದೆ ತೋಟ ಸೈಟು, ದುಡ್ಡಿನ ವಿಚಾರದಲ್ಲಿ ಶುಕ್ರ ಮತ್ತು ಬುಧ, ಹೀಗೆ ಯಾವ್ಯಾವ ವಿಚಾರದಲ್ಲಿ ಎಂತಿಂಥ ಸಬ್ಜೆಕ್ಟಲ್ಲಿ ಕೇಸ್ ಇದೆ ಅಂತಂದಾಗ ನಾವು ಆಗರಕ್ಕೆ ಸಂಬಂಧಪಟ್ಟಂತೆ ಶಾಂತಿನೇ ಮಾಡಬೇಕು. ಒಂದು ಕ್ಲೈಂಟು. ಲಾಯರ್ ಏನು ಮಾಡಬೇಕು? ಲಾಯರ್ ಹತ್ರ ಒಂದು 50 ಕೇಸ್ ಇದೆ, ನಂದು ಇದೆ, ಒಂದು 50 ಜನದ್ದು ಇರ್ತದೆ. 50 ಜನದ ಕೇಸ್ನ ಒಬ್ಬ ಲಾಯರ್ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂದರೆ ಆಯಾ ಹೊಲ ಗದ್ದೆ ತೋಟ ಮನೆ, ಕೊಲೆ ಮಾಡಿದ್ದು, ರೇಪ್ ಮಾಡಿದ್ದು, ಮೋಸ ಮಾಡಿದ್ದು, ಚೆಕ್ ಬೌನ್ಸು ಏನಿದೆಯೋ ಅದೆಲ್ಲ ವೈಬ್ರೇಷನ್, ನೆಗೆಟಿವ್ ಎನರ್ಜಿ ಈ ಲಾಯರ್ನ ಅಟ್ಯಾಕ್ ಮಾಡುತ್ತೆ. ಆಟೋಮೆಟಿಕ್ಕಾಗಿ ಇಲ್ಲೇನು ಮಾಟ ಮಂತ್ರ ಮಾಡಿಸಿಲ್ಲ. ಚೆನ್ನಾಗಿ ಗೆಲ್ಲೋ ಕುದುರೆ ಸೋತೋಗುತ್ತೆ ಕೇಸಲ್ಲಿ. ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಜಡ್ಜ್ಗೆ, ಮೆರಿಟ್ಸ್ ಇದೆ, ಗೆಲ್ಲುತ್ತೆ ಕೇಸು ಅಂತ ಅಂದ್ಕೊಂಡಿದ್ದವರು ಲಾಯರು ಕೊನೆಗೆ ಕೇಸೇ ಸೋತೋಯ್ತು. ಲಾಯರ್ಗೆ ಅವಮಾನ. ಇಷ್ಟೆಲ್ಲ ಹೋರಾಟ ಮಾಡಿ ನನ್ನ ಕೇಸ್ ಸೋತೋಯ್ತಲ್ಲ, ನಮ್ಮ ಕೇಸು ಈ ಥರ ಆಯ್ತಲ್ಲ ಅಂಥೇಳಿ. ಯಾಕೆಂದರೆ ಆ ಒಂದು ವಿವಿಧ ವೆರೈಟಿ ಕೇಸ್ಗಳಿದೆಯಲ್ಲ, ಆ ವಿವಿಧ ವೆರೈಟಿ ವೈಬ್ರೇಷನ್ ಆಯಾ ಗ್ರಹದ್ದು ಕರ್ಮಗಳ ದೋಷ ಲಾಯರ್ನ ಬುಧ ಗುರು ರಾಹು ಚಂದ್ರನ ಅಟ್ಯಾಕ್ ಮಾಡ್ತಾರೆ ನನ್ನ ಜಾತಕದಲ್ಲಿ, ಅಂದರೆ ಲಾಯರ್ ಜಾತಕದಲ್ಲಿ. ಇದು ಒಂದು. ಎರಡನೇದು ರಾಹು ಕೇತು ಕುಜ ಶನಿ. ರಾಹು ಕೇತು ಮಂಗಳ ಶನಿ, ಮಂಗಳ ಶನಿ ರಾಹು ಕೇತು, ಈ 4 ಗ್ರಹಗಳು ಮಾಟವಂತ ತಂತ್ರಕ್ಕೆ ರೆಡಿಯಾಗಿರುವಂಥ ಗ್ರಹಗಳು. ನಾನು ನಡೀತಿರುವಂಥ ಕೇಸ್ಗೆ ವಿಚಿತ್ರವಾದಂಥ ಅನುಭವ, ಭಯ, ಭೀತಿ ಎಲ್ಲ ತರುವಂಥದ್ದು, ತೊಂದರೆ ಕೊಡುವಂಥದ್ದು ಮಂಗಳ ಶನಿ ರಾಹು ಕೇತು ಸೇರಿಸ್ಬಿಟ್ಟು ಅದರಲ್ಲಿ ಏನೋ ಒಂದು ಪ್ರಯೋಗ ಮಂತ್ರತಂತ್ರ ಮಾಡಿ, ಅದರಲ್ಲೂ ಕಾಟೇರಿ ಪ್ರಯೋಗ, ಚೌಡಿ ಪ್ರಯೋಗ, ಚಂಡಿ ಪ್ರಯೋಗಗಳನ್ನು ಮಾಡ್ಬೋದು ಈ ಕೋರ್ಟ್ಗೆ ಸಂಬಂಧಪಟ್ಟಂಥ ಕೇಸ್ಗಳಲ್ಲಿ ಮಾಡಿಬಿಡ್ತಾ ಇದ್ವಿ. ವಿಜ್ಞಾನಕ್ಕೆ ಮೀರಿದ್ದು ಯಾವ ಡಾಕ್ಟ್ರು ಕಂಡುಹಿಡಿಯೋಕ್ಕಾಗಲ್ಲ, ಇವನು ಯಾವ ಕೋರ್ಟ್ ಕೂಡ ಪತ್ತೆ ಹಚ್ಚೋಕ್ಕಾಗಲ್ಲ. ಏನಾಗುತ್ತೆ, ಕುಜ ಮಂಗಳ ರಾಹು ಕೇತುಗೆ ನನ್ನ ಜಾತಕದಲ್ಲಿ, ಅಂದರೆ ಲಾಯರ್ ಜಾತಕಕ್ಕೆ ಕ್ಲೈಂಟ್ ಜಾತಕಕ್ಕೂ ಮಾಟ ಮಂತ್ರ ಮಾಡಿಸಿದ್ರೆ ಕೇಸ್ ಕೊಟ್ಟ ನಾನು ಕೇಸ್ ಕೊಟ್ಟಿದ್ದೀನಿ, 3 ವರ್ಷ ಆದರೂ ಲಾಯರ್ ಹತ್ರಕ್ಕೆ ಹೋಗೋಕ್ಕಾಗಿಲ್ಲ. ಕೇಸ್ ಕೊಟ್ಟಿದ್ದೀನಿ, ಕೇಸು ಫೇಲ್ ಆಗಿದೆ, ಕೋರ್ಟಲ್ಲಿ ನಡೀತಿದೆ, ಆದರೆ ನಾನು ಹೋಗೋಕ್ಕಾಗಿಲ್ಲ ಲಾಯರು ಕೂಡ ಕೇಸ್ಗೆ ಹೋಗೋಕ್ಕಾಗ್ತಿಲ್ಲ. ನೋಡಿ ಅದು ಕೇಸ್ ಡಿಸ್ಮಿಸ್ ಆಗ್ತದೆ. ಆ ಥರ ಮಂಕು, ಆ ಥರ ಬ್ಲಾಕ್ ಮಾಡಿಬಿಡ್ತಾರೆ ಈ ಮಾಟ ಮಂತ್ರ ತಂತ್ರ, ಅದನ್ನು ಕಾಟೇರಿ ಚಂಡಿ ಮತ್ತು ಚೌಡಿ ಪ್ರಯೋಗದಿಂದ. ಇನ್ನೊಂದು, ಕೆಲವು ಲಾಯರಲ್ಲಿ ಶನಿ ತುಂಬ ನೀಚನಾಗಿದ್ದಾಗ ಕುಡಿಯೋದು ಸೇದೋದು ಚಟಗಳಿಗೆ ಭಾಗಿಯಾಗಿಬಿಟ್ಟು ನಾನು ಕೊಟ್ಟಿರೋ ಕೇಸು ಹಾಗೆಯೇ ಕೂತಿರ್ತದೆ. ಲಕ್ಷ್ಮೀ ನೀವು ಕುಡಿಯೋಕ್ಕೆ ಕೊಡಲಿಲ್ಲ, ನೀವು ಸರಿಯಾಗಿ ಫೀಸೇ ಕೊಡಲಿಲ್ಲ, ಮತ್ತು ಸರಿಯಾಗಿ ನಾನು ನೋಡ್ಕೊಳ್ಳೇ ಇಲ್ಲ, ನಾನು ಸರಿಯಾಗಿ ಫಾಲೋಪೇ ಮಾಡ್ತಿಲ್ಲ, ನನ್ನ ಬಂದು ನೋಡ್ಬೇಕು, ನೀವು ಬಂದು ನಿಂತ್ಕೊಂಡ್ರೆ ಇವಾಗ ಬನ್ನಿರಿ ನಾಳೆ ಬನ್ನಿ, ನಿಮ್ಮ ಕೇಸ್ ನೆಕ್ಸ್ಟ್ ವೀಕ್ ನಾಳೆ ಬನ್ನಿತಾರೆ. ಬರಲಿಲ್ಲ ಅಂದರೆ ಒಂಥರ, ಬಂದರು ಒಂಥರ. ಇದೇ ಥರ ಲಾಯರಲ್ಲಿ ಶನಿ ದೋಷ ಇದ್ದರೆ, ಲಾಯರೇ ಶನಿ ದೋಷ ಇದ್ದಾಗ ಅದನ್ನು ಸರಿಪಡಿಸ್ಕೊಂಡು ನೀವು ಕೇಸ್ ನಡೆಸಬೇಕು. ಇಲ್ಲಾಂದರೆ ನಾನು ಕೇಸು ಹೋಯ್ತು, ನನಗೂ ಅನ್ಯಾಯ, ನನಗೂ ನ್ಯಾಯ ದೊರಕಿಲ್ಲ, ಕೊನೆಗೆ ಲಾಯರ್ಗೂ ಕೆಟ್ಟೆಸು. ಯಾವಾಗ ಲಾಯರು ಬುದ್ಧಿವಂತನಾಗಿ ಕೇಸ್ ಗೆದ್ದು ಕೊಡ್ತಾರೋ ಅವನು ಮೀಡಿಯಾನೇ ಬೇಡ, ಟಿ ವಿ ಸೋಷಿಯಲ್ ಮೀಡಿಯಾನೇ ಬೇಡ, ಅವನ ಹೆಸರು ಪ್ರಚಾರ ಆಗ್ತಾ ಹೋಗುತ್ತೆ. ಇಂಥ ಲಾಯರ್ ಫೇಮಸ್ ಅಪ್ಪ,
ಭಾಳ ಒಳ್ಳೆಯದು, ಸಂಸ್ಕಾರವಂತರು, ಜ್ಞಾನವಂತರು, ವಿದ್ಯಾವಂತರು ಮತ್ತು ಥಿಂಕ್ ಮಾಡಿ ಚೆನ್ನಾಗಿ ಕೇಸ್ ನಡೆಸ್ಕೊಡ್ತಾರೆ ಅಂತೇಳಿ ಎಷ್ಟೇ ಫೀಸ್ ಆದರೂ ಪರವಾಗಿಲ್ಲ ಇವ್ರಿಗೆ ಕೊಡಬೇಕು ಕೇಸ್ ಅಂತ ಡಿಮ್ಯಾಂಡಲ್ಲಿ ಇರ್ತದೆ. ಏಕೆಂದರೆ ವಕೀಲರು ಧರ್ಮದೇವತೆಗಳು, ನ್ಯಾಯ ಕೊಡುವವರು ಧರ್ಮದೇವತೆಗಳು. ಕಲಿಯುಗದಲ್ಲಿ ಪ್ರತ್ಯಕ್ಷವಾಗಿ ಯಮಧರ್ಮನ ನೋಡಬೇಕು ಅಂತಂದರೆ ಲಾಯರು. ಅದಕ್ಕೆ ಅವ್ರು ಕಪ್ಪು ವಸ್ತ್ರ ಧರಿಸೋದು ಏನಕ್ಕೆ ಅಂದರೆ ಕಪ್ಪು ಕೃಷ್ಣವರ್ಣ, ಅದು ಯಮನ ಸಂಕೇತ. ಯಮನ ಸಂಕೇತ ಕಪ್ಪು ಶನಿಯ ರೂಪ. ಆದ್ದರಿಂದ ಕೃಷ್ಣವರ್ಣ ಶನಿ ಅಂದ್ರೇನು, ಅಲ್ಲಿ ನ್ಯಾಯ ಬದ್ಧವಾಗಿರ್ತದೆ. ಕರ್ಮಕಾರಕ ಧರ್ಮಕಾರಕ ಶನಿ. ಅದರಿಂದ ಕೋರ್ಟಲ್ಲಿ ಬಿಳಿ ಬೇರೆ ಬಟ್ಟೆ ಯಾಕೆ ಹಾಕಲ್ಲ, ಕಪ್ಪದೇ ಹಾಕ್ತಾರೆ ಅಂತಂದರೆ ಶನಿ. ಅದರಿಂದ ಅವ್ರ ಮೈಮೇಲೆ ಬಟ್ಟೆ ಕಪ್ಪಿದೆ ಅಂತಂದರೆ ಶನಿ ಇದ್ದಾನೆ ಅಂತ, ಶನಿ ಹೊಂದ್ಕೊಂಡಿದ್ದಾನೆ ಅಂತೇಳಿ. ಯಾವ ವಕೀಲರು ಅಡ್ವೊಕೇಟ್ಸ್ ನ್ಯಾಯಕ್ಕಾಗಿ ಹೋರಾಡುವಂಥವ್ರು, ನ್ಯಾಯ ಕೊಡ್ಸೋಕ್ಕೋಸ್ಕರ ಶ್ರಮ ವಹಿಸುವವರು, ಅವರೆಲ್ಲ ಧರ್ಮಸ್ವರೂಪಿಗಳು, ದೈವತಾ ಸ್ವರೂಪಿಗಳು. ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದೆ, ಪ್ರತ್ಯಕ್ಷ ದೇವತೆಗಳು ಕಲಿಯುಗದಲ್ಲಿ ಯಾರಪ್ಪ ಅಂತಂದರೆ ಅಡ್ವೊಕೇಟ್ಸು ಮತ್ತು ಜಡ್ಜಸ್ ಪ್ರತ್ಯಕ್ಷ ದೇವತೆಗಳು. ಅವ್ರನ್ನ ನ್ಯಾಯದೇವತೆ, ಧರ್ಮದೇವತೆ ಅಂತ ಕೇಳ್ತಾರೆ. ಧರ್ಮದೇವತೆ, ಕರ್ಮದೇವತೆಗಳು ಅಂತ. ಕರ್ಮಕ್ಕೆ ಸರಿಯಾಗಿ ಶಿಕ್ಷೆ ಕೊಟ್ಟು, ಕರ್ಮಕ್ಕೆ ಸರಿಯಾಗಿ ತೀರ್ಪನ್ನು ಕೊಟ್ಟು ಕಾಪಾಡುವಂಥವರು ಈ ಅಡ್ವೊಕೇಟ್ಸು, ಜಡ್ಜಸ್ ಅಂತ ಹೇಳ್ತಾರೆ. ಆದ್ದರಿಂದ ಜಡ್ಜಸ್ಸು ಮತ್ತು ಲಾಯರ್ಸು ದೈವತಾ ಸ್ವರೂಪಿಗಳು. ಈ ಒಂದು ಈಗ ಮ್ಯೂಸಿಕ್, ಡ್ಯಾನ್ಸ್, ಲಲಿತ ಕಲಾ ಇರೋದು. ಲಲಿತ ಕಲಾ ಅಂದ್ರೇನು, ಪೇಂಟಿಂಗ್ ಮಾಡೋದು, ಡ್ಯಾನ್ಸ್ ಮಾಡೋದು, ನಾಟಕ ಆಡೋದು, ಮ್ಯೂಸಿಕ್ ಮಾಡೋದು, ಇವನ್ನೆಲ್ಲ ಗಂಧರ್ವರು ಅಂತ ಕರೀತಾರೆ. ಇವ್ರನ್ನ ಗಂಧರ್ವರು ಅಂತ ಕರೆದ್ರೆ ಲಾಯರ್ಸು ಮತ್ತು ಜಡ್ಜಸ್ನ ಧರ್ಮದೇವತೆಗಳು ಅಂತ ಕರೀತಾರೆ. ಅಲ್ಲಿ ಬರೋದಿಲ್ಲ ಅವರು. ಮೋಜಿ ಮಾಡೋದು ಮತ್ತು ಮೋಡಿ ಮಾಡೋದು, ಮ್ಯಾಜಿಕ್ ಮಾಡೋದು, ಇವರೆಲ್ಲ ಯಕ್ಷರು ಅಂತಾರೆ. ಅದಕ್ಕೆ ಯಕ್ಷ ಗಂಧರ್ವ ಕಿಂಪುರುಷರು ಅಂತ ಕರೀತಾರೆ. ಆದರೆ ಇಲ್ಲಿ ಧರ್ಮದೇವತೆಗಳು ಅಂದರೆ ಲಾಯರು, ಅಡ್ವೊಕೇಟ್, ಇವ್ರಿಗೆ ಪ್ರತ್ಯೇಕ ಸ್ಥಾನ ಇದೆ ಗರುಡ ಪುರಾಣದಲ್ಲಿ. ಅದರಿಂದ ಲಾಯರ್ ಆಗಿರೋರು ಮತ್ತು ಜಡ್ಜಸ್ ಆಗಿರೋರು, ನಾನು ಹೇಳ್ದಂಥ ಈ ಒಂದು ಸಮಸ್ಯೆಗಳು ನಿಮ್ಮಲ್ಲಿ ಕಾಡ್ತಾಯಿತ್ತು ಅಂದರೆ ಜನರಿಂದ ಭಯ, ಇಲ್ಲ ಸಲ ಆರೋಪ ಹೊರಿಸಿ ನಿಮ್ಮಲ್ಲಿ ಸ್ಥಾನಮಾನಕ್ಕೆ ತೇಜೋದೆ, ನಿಮ್ಮನ್ನು ಪ್ರಾಕ್ಟೀಸೇ ಮಾಡೋಕ್ಕೆ ಬರಬಾರ್ದು, ಆ ಲೆವೆಲು ಮಾಡಿಬಿಡ್ತಾರೆ. ನಿಮ್ಮ ಲಾಯರ್ ವೃತ್ತಿ ಬಿಟ್ಟು ವ್ಯವಸಾಯ ಮಾಡಬೇಕು, ಲಾಯರ್ ವೃತ್ತಿ ಬಿಟ್ಟು ಇನ್ನೇನು ಬಿಸ್ನೆಸ್ ಮಾಡೋ ಆ ಲೆವೆಲ್ ತಂದಿಟ್ಬಿಡ್ತಾರೆ. ಅಷ್ಟು ವರ್ಸ್ಟ್ ಇದೆ ಇವತ್ತು ಕಲಿಯುಗದಲ್ಲಿ. ಅದರಿಂದ ಕಪ್ಪು ಬಣ್ಣ ಕೃಷ್ಣವರ್ಣ ಅಂತಾರೆ, ಮತ್ತು ಕಲಿಯ ಬಣ್ಣವು ಕೃಷ್ಣವರ್ಣ. ಅದರಿಂದ ಲಾಯರ್ಸು ಆ ಕಪ್ಪು ಕೋಟ್ ಹಾಕಿದ ತಕ್ಷಣ ನೀವು ನಿಮ್ಮ ಆತ್ಮ ಮತ್ತು ಮೈಂಡನ್ನ ಸೆಕ್ಯೂರ್ ಮಾಡ್ಕೋಬೇಕು. ಏನದು, ಒಂದು ನಿಂಬೆಹಣ್ಣು ತೊಗೋಬೇಕು, ರಾಹುಗೆ ಶಾಂತಿ ಆಗುತ್ತೆ. ಒಂದು ನಿಂಬೆಹಣ್ಣು ಅಥವಾ 2 ತೊಗೊಳ್ಳಿ, ಕೈಲಿಟ್ಕೊಳ್ಳಿ, ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿಕೊಂಡು ನಾನು ಹೇಳುವಂಥದ್ದು ಸಿಂಹದೇವತೆ ಮಂತ್ರ. ದುರ್ಗಿಯ ವಾಹನ ಯಾವುದು? ಸಿಂಹ. ದುರ್ಗಿನೂ ಕೂಡ ನ್ಯಾಯ ದೇವತೆ, ಶನಿ ಥರ, ಯಮನ ಥರ, ಯಮಧರ್ಮ ಥರ. ಅವಳ ವಾಹನ ಯಾವುದು? ಸಿಂಹ. ಆದ್ದರಿಂದ ಈ ಸಿಂಹ ಮಂತ್ರವನ್ನು ಜಪ ಮಾಡಿದಾಗ ಲಾಯರ್ಸು ಜೊತೆ ಸಿಂಹನಂತೆ ಗರ್ಜನೆ ಮಾಡಿ ನ್ಯಾಯಕ್ಕೆ ಹೋರಾಟ ಮಾಡಿ ನ್ಯಾಯವನ್ನು ದೊರಸ್ಕೊಳ್ಳುವಂಥ ಶಕ್ತಿ ಕೊಡ್ತಾಳಂತೆ ಆ ದೇವಿ. ಅದರಿಂದ 2 ನಿಂಬೆಹಣ್ಣು ಕೈಲಿಟ್ಕೊಳ್ಳಿ. ಓಂ ವಜ್ರನಖ. ವಜ್ರನಖ ಅಂದರೆ ಉಗುರು ವಜ್ರದಂತೆ ಇರುವಂಥದ್ದಂತೆ. ವಜ್ರನಖ. ನಖ ಉಗುರಿಗೆ ಸಂಸ್ಕೃತದಲ್ಲಿ ನಖ ಅಂತಾರೆ. ದಂಸ್ಟ್ರ. ದಂತ ಅಂದರೆ ಹಲ್ಲು, ದಂಸ್ಟ್ರ ಅಂದರೆ ಹಲ್ಲುಗಳು ಕೂಡ ಮೂಳೆ ಅಲ್ವಂತೆ, ವಜ್ರದಲ್ಲಿ ಇದೆಯಂತೆ. ಓಂ ವಜ್ರನಖ ವಜ್ರಧಂಸ್ಟ್ರ ಆಯುಧಾಯ. ಉಗುರು ಮತ್ತು ಹಲ್ಲನೇ ಆಯುಧ ಅಂತೆ ಸಿಂಹಕ್ಕೆ. ಇನ್ನೇ ಮಚ್ಚುಳಾಂಗ್ ಇಟ್ಕೊಂಡಿಲ್ಲ. ಹಲ್ಲಲ್ಲಿ ಕಡಿದು ಸಾಯಿಸುತ್ತೆ, ಕೈಲಿ ಬಗೆದು ಸಾಯಿಸುತ್ತೆ ಪ್ರಾಣಿಗಳನ್ನ. ಅದಕ್ಕೆ ಓಂ ವಜ್ರನಖ ಧಂಸ್ಟ್ರಾಯ ಆಯುಧಾಯ. ಓಂ ವಜ್ರನಖ ಧಂಸ್ಟ್ರ ಆಯುಧಾಯ ಮಹಾಸಿಂಹಾಯ ಹುಂ ಫಟ್ ಅಂತ ಹೇಳಬೇಕು. ಮಹಾಸಿಂಹಾಯ ಪ್ರಾಣಿ, ಕಾಡಿನಲ್ಲಿ ವನರಾಜ ಅದು ಸಿಂಹ. ಹಾಗೆ ಇಡೀ ನಿಮ್ಮ ವ್ಯಾಪಾರ ವ್ಯವಹಾರ, ನಿಮ್ಮ ಕ್ಲೈಂಟ್ ಏನೇ ಇರಲಿ ಕೂಡ ಸಿಂಹ ಗರ್ಜನೆಯಂತೆ ಶತ್ರುಗಳನ್ನು ನಾಶ ಮಾಡಿ, ದುಷ್ಟಶಕ್ತಿಗಳನ್ನು ನಾಶ ಮಾಡಿ, ನೀವು ಬಂದಿರುವಂಥ ಅಡೆತಡೆಗಳೆಲ್ಲ ನಾಶ ಮಾಡಿ, ನಿಮ್ಮ ಜೀವನದಲ್ಲಿ ಗುರಿ ಮತ್ತು ಸಾಧನೆಯನ್ನು ಮಾಡಲಿಕ್ಕೆ ವಿಜಯವನ್ನು ಕೊಡುವಂಥ ಶಕ್ತಿ ಸಿಂಹಗೆ ಒಂದೇ ಇದೆ ಅಂತ. ಅದಕ್ಕೆ ಸಿಂಹನ ಆಯ್ಕೆ ಮಾಡೋದು ದುರ್ಗಿ ವಾಹನ ರೂಪಕ್ಕೆ. ಸಿಂಹನ ಯಾಕೆ ಆಯ್ಕೆ ಮಾಡೋದು ದುರ್ಗಿ ಅಂದರೆ ಆ ಶಕ್ತಿ ಅದರಲ್ಲಿದೆ ಅಂತೆ. ಅದಕ್ಕೆ ನನಗೆ ಸಿಂಹನೇ ಬೇಕು ಅಂತೇಳಿ ಸಿಂಹನ ವಾಹನವಾಗಿ ಮಾಡಿಕೊಳ್ಳುವಂಥ ದುರ್ಗಿ ಬಹಳ ಪ್ಲ್ಯಾನ್ ಮಾಡಿದ್ದಾಳೆ, ಥಿಂಕ್ ಮಾಡಿದ್ದಾಳೆ. ಅದಕ್ಕೆ
ಓಂ ವಜ್ರನಖ ಧಂಸ್ಟ್ರ ಆಯುಧಾಯ. ವಜ್ರದ ಉಗುರು, ವಜ್ರದಂತಿರುವಂಥ ಹಲ್ಲುಗಳು, ಅದನ್ನೇ ಆಯುಧ ಆಗಿ ಮಾಡ್ಕೊಂಡಂಥ ಮಹಾಸಿಂಹಾಯ ಹುಂಫಟ್ ಅಂಥೇಳಿ ಇಲ್ಲಿ ಸ್ವಾಹ ಬರೋಲ್ಲ, ಇದು ಪ್ರಾಣಿ. ಅದರಿಂದ ಹುಂಫಟ್ ಅಷ್ಟೇ ಹೇಳಬೇಕು. ಇದರ 2 ನಿಂಬೆಹಣ್ಣು ಕೈಲಿ ಇಟ್ಕೊಂಡು ಜಪ ಮಾಡಿಬಿಟ್ಟು ಹುಣ್ಣಿಮೆ ಅಮಾವಾಸ್ಯೆ ದಿವಸ ಒಂದನ್ನು ಕಟ್ ಮಾಡಿ ನೀರಲ್ಲಿ ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು, ಇನ್ನೊಂದು ಜ್ಯೂಸ್ ಮಾಡಿ ಕುಡಿದ್ಬಿಡ್ಬೇಕು. ಆಗ ಸಿಂಹ ಗರ್ಜನೆ ಅಂತ ಆಗುತ್ತೆ. ಲಾಯರಲ್ಲಿ ಒಂದು ಒಳ್ಳೆಯ ವರ್ಚಸ್ಸು ತೇಜಸ್ಸು ಬರುತ್ತೆ. ಲಾಯರ್ ನ್ಯಾಯಬದ್ಧವಾಗಿ ಇದ್ದಾಗ ಅವನಿಗೆ ಧರ್ಮದೇವತೆಗಳ ಆಶೀರ್ವಾದ ಮಾಡ್ತಾರೆ. ಆದ್ದರಿಂದ ನೋಡಿ, ಜಗತ್ತಿನಲ್ಲಿ ಮಂತ್ರಿಗಳಾಗಬಾರ್ದು, ಲಾಯರ್ ಆಗಬಾರ್ದು, ಜಡ್ಜ್ ಆಗಬಾರ್ದು, ಪೊಲೀಸ್ ಆಗಬಾರ್ದಂತೆ. ಅಕಸ್ಮಾತ್ ಆದರೆ ಆ ಧರ್ಮವನ್ನು ಪಾಲನೆ ಮಾಡಬೇಕಂತ, ಇಲ್ಲದ ವಂಶ ಪಾರಂಪರ್ಯದ ಎಫೆಕ್ಟ್ ಆಗಿಬಿಡ್ತದಂತೆ. ಇದು ಗರುಡ ಪುರಾಣ ಹೇಳ್ತಾರೆ. ಆದ್ದರಿಂದ ನಿಮ್ಗೆ ಯಾವುದೂ ಶಾಪ ತಟ್ಟಬಾರ್ದು, ಯಾವ ಕರ್ಮ ನಿಮಗೆ ತಟ್ಟಬಾರ್ದು. ಯಾವ ಪ್ರಕೃತಿಯಿಂದೇ ಆಗಲಿ, ವ್ಯಕ್ತಿಯಿಂದ ಆಗಲಿ, ದುಷ್ಟಶಕ್ತಿಗಳಾಗಲಿ, ದುಷ್ಟ ಚಟಗಳಿಂದಲೇ ಆಗಲಿ ನಮ್ಮ ತೇಜೋದಯ ಆಗಬಾರ್ದು. ನಮ್ಮ ಮಾಡೋ ಎಲ್ಲ ವೃತ್ತಿ ನೋಡ್ಬಿಟ್ಟು ರೆಕಾರ್ಡ್ ಮಾಡಿಬಿಟ್ಟು ಏನು ನಮ್ಮ ವೀಕ್ನೆಸ್ ನೋಡಿಕೊಂಡು ಮಾಡಿ ನಮಗೆ ಕೋರ್ಟು ಜೈಲಿಗೆಲ್ಲ ಕಳಿಸೋ ಥರ ಆಗಬಾರ್ದು. ಮಾನ ಮರ್ಯಾದೆ ಕಳ್ಕೊಳ್ಬಾರ್ದು ಅಂದರೆ ಇದು ಹುಣ್ಣಿಮೆ ಅಮಾವಾಸ್ಯೆ ಸಹ ಲಾಯರ್ಗಳು ಇದನ್ನು ಜಪ ಮಾಡಿದಷ್ಟು ಭಾಳ ಒಳ್ಳೆಯದು. ಯಾಕೆಂದರೆ ಪಾಪ ಲಾಯರ್ ಜೈಲಿಗೆ ಹೋಗಿ ಬಂದು ನೋಡಿ ನನಗೆ ಬೇಜಾರಾಯಿತು. ಅವ್ರದ್ದೇನೂ ತಪ್ಪಿಲ್ಲ, ಹಂಗೆ ಮಾಡಿ ಇಟ್ಬಿಟ್ಟಿದ್ದಾರೆ. ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಅಂಥ ವರ್ಷ ಕೆಟ್ಟ ಜನ ಜಗತ್ತಿನಲ್ಲಿದ್ದಾರೆ. ಒಬ್ಬ ನ್ಯಾಯಕ್ಕಾಗಿ ಹೋರಾಡೋ ಒಬ್ಬ ಲಾಯರ್ಗೆ ಆ ರೀತಿ ಆರೋಪ ಮಾಡಿಸಿ ಜೈಲಿಗೆ ಹಾಕ್ಸಿದ್ದಾರೆ ಅಂತಂದರೆ ತುಂಬ ಮನಸ್ಸಿಗೆ ಬೇಜಾರಾಯಿತು. ಅದಕ್ಕೆ ನಾನು ಲಾಯರ್ಗಳಿಗೆ ಒಂದು ಸೇಫ್ಟಿ ಇರಲಿ. ಪಾಪ ಲಾಯರ್ಗಳು ಎಂತಿಂಥ ಕೇಸ್ ಹ್ಯಾಂಡಲ್ ಮಾಡ್ತಾರೆ, ಲಾಯರ್ಗಳಿಗೆ ಸೇಫ್ಟಿ ಇಲ್ಲ. ಇವತ್ತು ದಿವಸ ಅವ್ರಿಗೊಂದು ಒಳ್ಳೆ ಸೆಕ್ಯೂರಿಟಿ ಇಲ್ಲ ಲಾಯರ್ಗಳಿಗೆ. ಅದಕ್ಕೆ ಅವ್ರಿಗೂ ಒಂದು ಅವ್ರ ತನವೇ, ಅವ್ರ ಒರಿಜಿನಾಲಿಟಿ, ಅವರ ಒಂದು ತಾಜಾತನ, ಅವರನ್ನೇ ಸಂರಕ್ಷಣೆ ಮಾಡಬೇಕು ಅಂದರೆ ಒಂದು ದೈವಬಲ ಬೇಕು ಅಂಥೇಳಿ ಎಪಿಸೋಡ್ ಮಾಡಿದ್ದೀನಿ. ಈ ಬಹುಶಃ ಉಪಯೋಗ ಆಗ್ಬೋದು ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆನ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ ಕೂಡ ನಾವು ಅಪ್ಲೋಡ್ ಮಾಡ್ತಿರ್ತೀವಿ. ಅಲ್ಲೂ ಕೂಡ ನಿಮ್ಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ ಬೇಕಿದ್ದರೂ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮಿಗೆ ನೀವು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.